ಎಲ್ರಿಗೂ ನಮಸ್ಕಾರ. ಓಂ ಶಾಂತಿ. ಶಿಕ್ಷಣ ಮತ್ತು ಕಲಿಕೆ. ಶಿಕ್ಷಣ ಮತ್ತು ಕಲಿಕೆಯಲ್ಲಿ ನಾವೇನು ಹೇಳ್ತೀವಿ? ಅಧ್ಯಯನ ಅಧ್ಯಾಪನ ಅಂತ ಹೇಳ್ತೀವಿ. ಈ ಅಧ್ಯಾಪನದಲ್ಲಿ ಏನಿರಬೇಕು ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಕಲಿಕೆ ಮತ್ತು ತಿಳುವಳಿಕೆಯಲ್ಲಿ ಯಾವ ವಿಷಯಗಳನ್ನು ಕಲಿತಾಗ ನಮ್ಮ ಜ್ಞಾನ, ನಮ್ಮ ಆಲೋಚನೆ, ವಿವೇಚನೆ ವಿಸ್ತಾರಗೊಳ್ತದೆ ಅಂತ ನಾವು ನೋಡಬೇಕಾಗ್ತದೆ. ಲರ್ನಿಂಗ್ ಈಸ್ ನಥಿಂಗ್ ಬಟ್ ದಿ ನಾಲೆಡ್ಜ್, ಸ್ಕಿಲ್, ಎಬಿಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಕರಿತೀವಿ. ಇದು ಭಾಳಷ್ಟು ಮುಖ್ಯ. ನಾಲೆಡ್ಜ್, ಸ್ಕಿಲ್, ಎಬಿಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಈ 4 ವಿಷಯಗಳು ಭಾಳಷ್ಟು ಮುಖ್ಯ. ಎಲ್ಲರೂ ಹೇಳ್ತಾರೆ ನೀವು ಕಲಿ, ಓದು, ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಏನು ಅಭ್ಯಾಸ ಮಾಡಬೇಕು, ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ನಮ್ಮಲ್ಲಿ ಅಭಿವೃದ್ಧಿಯನ್ನು ಅಥವಾ ಉನ್ನತಿಯನ್ನು ಮಾಡಿಕೊಳ್ಬೇಕು, ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮೊದಲನೇದಾಗಿ ಒಂದನ್ನು ವಿಶ್ಲೇಷಣೆ ಮಾಡಿ. ನಾಲೆಡ್ಜ್ ಅಂತಂದರೆ ಮಾಹಿತಿ ಮತ್ತು ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಮಾಹಿತಿ ಅಂತ ಹೇಳಿದಾಗ ನಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಂತೇಳಿ ಕರಿತೀವಿ. ಮಾಹಿತಿ ಅನ್ನೋದನ್ನು ಇನ್ಫಾರ್ಮೇಷನ್ ಅಂತ. ಈಗ ನಾವು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದರ ಪೂರ್ಣ ಪರಿಜ್ಞಾನ ನಮಗಿರಬೇಕು. ನಾವು ಯಾವ ವಸ್ತುಗಳನ್ನು ತಯಾರು ಮಾಡಬೇಕು, ಆ ವಸ್ತುಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಯಾವುದು, ಆ ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತದೆ, ಮತ್ತು ನಮಗೆ ಲ್ಯಾಂಡ್, ಆ ಭೂಮಿ ಎಲ್ಲಿ ಸಿಗ್ತದೆ, ಲೇಬರ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಾರೆ. ಹೌದು, ಸ್ಕಿಲ್ಡ್ ವರ್ಕರ್ಸ್ ಆಯಿತು, ನಾವು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ವಿ, ಮ್ಯಾನೇಜ್ಮೆಂಟ್ ಮಾಡಿದ್ವಿ, ಬಟ್ ಮಾರ್ಕೆಟಿಂಗ್ ಇದೆಯಾ, ಅದಕ್ಕೆ ಜನರು ಆಶಿಸ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ನಾಲೆಡ್ಜ್. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದರ ಪರಿಪೂರ್ಣ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ವಿ ಅಂದರೆ ನಾವು ಫೇಲ್ ಆಗಿಬಿಡ್ತೀವಿ. ಬರೀ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ, ನೀವು ವ್ಯಾಪಾರ ಮಾಡಬೇಕು ಅಂತ ಒಂದು ಅಂಗಡಿ ಹಾಕಿ ಕೂತ್ಕೊಂಡ್ರೆ ನೀವು ವ್ಯಾಪಾರ ಸಕ್ಸಸ್ ಆಗೋದಿಲ್ಲ. ವ್ಯಾಪಾರ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಏನಂತ ಹೇಳಿದರೆ, ನನಗೆ ಆ ಜಾಗ, ಆ ಜನರು ಬರ್ತಾರೋ ಇಲ್ವೋ, ಅವೈಲಬಿಲಿಟಿಯನ್ನು, ಆ ನಗರದಲ್ಲಿ ಜನರ ಅವಶ್ಯಕತೆಗಳನ್ನು ಕುರಿತು ಹೀಗೆ ಹಲವಾರು ರೀತಿಯಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಬಟ್ ಆ ವಸ್ತುಗಳಿಗೆ ಎಲ್ಲಿಂದ ನನಗೆ ದೊರೀತದೆ, ಎಲ್ಲಿಗೆ ನಾನು ಕಳಿಸ್ಬೇಕಾಗ್ತದೆ, ಹೀಗೆ ನನಗೆ ನಾಲೆಡ್ಜ್ ಇಲ್ದಲೇ ಆ ಕ್ಷೇತ್ರವನ್ನು ಪ್ರವೇಶಿಸಿದರೆ ನಾನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು IAS ಮಾಡಬೇಕು. IAS ಮಾಡಬೇಕಂದ್ರೆ ನೀನು ಹೈದರಾಬಾದ್ಗೆ ಹೋಗಬೇಕು, ಅಥವಾ ಡೆಲ್ಲಿಗೆ ಹೋಗಬೇಕು, ಅಥವಾ ಬ್ಯಾಂಗ್ಳೂರು ಹೋಗಬೇಕು, ಎಲ್ಲೋ ಒಂದು ಕಡೆ ಹೋಗಬೇಕು. ದೇರ್ ಈಸ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್. ಆ ಇನ್ಸ್ಟಿಟ್ಯೂಷನ್ಸ್ ಭಾಳಷ್ಟಿದೆ. ಬಟ್ ಎಷ್ಟು ಸಬ್ಜೆಕ್ಟ್ ಇರ್ತದೆ, ಅಲ್ಲಿ ಎಷ್ಟು ಪರೀಕ್ಷೆಗಳಿರ್ತದೆ, ಪ್ರಿಲಿಮಿನರಿ ಎಷ್ಟು ಇರ್ತದೆ, ಹಾಗೆಯೇ ಮೇಯ್ನ್ ಎಕ್ಸಾಮಿನೇಷನ್ಗೆ ಎಷ್ಟು ಸಬ್ಜೆಕ್ಟ್ ಇರ್ತದೆ, ಹಾಗೆಯೇ ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ. ಸೊ ಹೀಗೆ ಒಂದು 10 ವರ್ಷದ ವಿಷಯಗಳನ್ನು ನಾನು ಕ್ರೋಢೀಕರಿಸ್ಕೊಳ್ಬೇಕಾಗ್ತದೆ. ಇಲ್ಲಪ್ಪ ನಾನು IAS ಮಾಡ್ತೇನೆ ಅಂತ ಬರೀ ಓದ್ತಾ ಕೂತ್ಕೊಂಡ್ರೆ ಪಾಸ್ ಆಗೋದಿಲ್ಲ. ಹೀಗೆ ನೀವು ಯಾವ ಕ್ಷೇತ್ರಕ್ಕೆ ಹೊರಟಿದ್ದೀರೋ ಆ ಕ್ಷೇತ್ರದ ಬಗ್ಗೆ ಪರಿಪೂರ್ಣ ಅಲ್ಲದೇ ಇದ್ರೂ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದನ್ನೇ ನಾವು ಲರ್ನಿಂಗ್ ಅಂತೇಳಿ ಕರಿತೀವಿ. ಲರ್ನಿಂಗ್ ಅಂದರೆ ನಾಲೆಡ್ಜ್ ಜೊತೆಗೆ ನಮಗೆ ಟ್ರೈನಿಂಗ್ ಅಂತ, ಸ್ಕಿಲ್ ಅಂತೇಳಿ ಕರಿತೀವಿ. ನಮಗೆ ಜ್ಞಾನವು ಸ್ಕಿಲ್, ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕಾಗ್ತದೆ. ಕೌಶಲ್ಯ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು, ನಾವಿಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು. ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಲ್ಲಿ ಒಂದು ಮಿಷನರಿ ಎಲ್ಲೂ ಕೆಲಸ ಮಾಡ್ತಾಯಿಲ್ಲ, ನಿಂತೋಗಿದೆ. ಆ ನಿಂತೋದಂತಹ ಮಿಷನರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಆ ವರ್ಕರ್ಸ್ನ ಕೇಳ್ತಾರೆ, ಸರ್ IITಯಿಂದ ಯಾರಾದರೂ ಇಂಜಿನಿಯರ್ಸ್ನ ಕರೆಸಿ ಸರ್ ಅಂತ ಹೇಳ್ತಾರೆ. ಹಾಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರ್ಸ್ ಬರ್ತಾರೆ. ಅವರು ಎಲ್ಲ ನೋಡಿಬಿಟ್ಟು, ಸರ್ ಇದನ್ನು ಜಪಾನಿಗೆ ಕಳಿಸ್ಬೇಕು, ಇದನ್ನು ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿದರೆ ಸೊ ವಿ ಕ್ಯಾನ್ ಐಡೆಂಟಿಫೈ ವೇರ್ ದ ಪ್ರಾಬ್ಲಮ್ ಈಸ್ ಅಂತ, ಎಲ್ಲಿ ತಪ್ಪಿದೆ ಅಂತೇಳಿ ನಾವು ಹುಡುಕ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ IITನವರು ಸಜೆಷನ್, ಅಡ್ವೈಸ್ ಮಾಡಿ ಹೋಗ್ತಾರೆ. ಸೊ ತನ್ನ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂತಹ IIT ಇಂಜಿನಿಯರ್ಸ್ ಬೇರೆ ಇರ್ತಾರಲ್ಲ ಅಪಾಯಿಂಟೆಡ್, ಅವ್ರನ್ನ ಕರೆಸಿ ನೋಡ್ತಾರೆ. ಅವರು ಅದೇ ಅಡ್ವೈಸ್ ಹೇಳ್ತಾರೆ. ಒಬ್ಬ ಫೋರ್ಮ್ಯಾನ್ನ ಕರೆಸ್ತಾರೆ. ನೀವೆಲ್ಲ ಗೊತ್ತು, ಫೋರ್ಮ್ಯಾನ್ ಅಂತ ಹೇಳಿದರೆ ಅಲ್ಲಿ ಕೆಲಸ ಮಾಡೋನು. ಅವನು ಬಂದು ಎಲ್ಲ ಮಿಷನರಿ ಎಲ್ಲ ನೋಡಿಬಿಟ್ಟು ಒಂದು ಸುತ್ತಿಗೆ ತಗೊಂಡು 1-2 ಸಾರಿ ಅವನು ಅದಕ್ಕೆ ಹೊಡಿತಾನೆ.
ಹೊಡೆದಾಗ ಏನಾಗುತ್ತೆ ಅಂದರೆ ಅಲ್ಲ ನಟ್ಟು ಲೂಸ್ ಆಗಿರ್ತದೆ, ಟೈಟ್ ಮಾಡ್ತಾನೆ. ಸೊ ಅದು ಸ್ಟಾರ್ಟ್ ಆಗ್ತದೆ. ಹಾಗಾಗಿ IITಯಿಂದ ಬಂದಂಥವರು ಸ್ಕ್ಯಾನ್ ಮಾಡಿ ಅಂತ ಹೇಳಿದರು. ಅಥವಾ ತನ್ನ ಇಂಜಿನಿಯರಿಂಗ್ ಗ್ರೂಪನ್ನು ಕಳಿಸಿದಾಗ, ಇಲ್ಲ ಸರ್ ಇದನ್ನು ಫುಲ್ ಬಿಚ್ಚಿಬಿಟ್ಟು ಅದೇನಾಗಿದೆ ಅಂತ ನೋಡಬೇಕು ಅಂದರು. ಒಬ್ಬ ಸಾಮಾನ್ಯ ಲೇಬರ್ ಬಂದು ಅದನ್ನು ಮಿಷಿನರಿ ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ಅದನ್ನು ಸರಿ ಮಾಡ್ದ. ಇದರಲ್ಲಿ ಯಾರ್ದು ಸ್ಕಿಲ್ ಇರೋದು? ಆ ಸಾಮಾನ್ಯವಾಗಿ ಓದದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಬಂದು ಅದನ್ನು ಐಡೆಂಟಿಫೈ ಮಾಡ್ತಾನಲ್ಲ, ಆ ಐಡೆಂಟಿಫಿಕೇಷನ್ ಇಸ್ ಕಾಲ್ಡ್ ಸ್ಕಿಲ್ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಆ ಸ್ಕಿಲ್ ಡೆವಲಪ್ ಮಾಡಿಕೊಂಡಾಗ ಮಾತ್ರ ನಾವು ಎಲ್ಲಿ ಬೇಕಾದರೂ ಸಕ್ಸಸ್ಸನ್ನು ಪಡಿಬೋದಾಗಿದೆ. ಹಾಗಾಗಿ ಲರ್ನಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಎ ಸರ್ಟಿಫಿಕೇಟ್. ನನಗೆ IIT ಸರ್ಟಿಫಿಕೇಟ್ ಕೊಟ್ಟು ಇಂಜಿನಿಯರ್ ಆಗುವಂತಿದ್ದಂಗೆ ನಾನು ಇಂಜಿನಿಯರ್ ಆಗೋದಿಲ್ಲ. ಬಟ್ ನಿನಗೆ ಆ ಸ್ಕಿಲ್ ಇದೆಯಾ, ಕೌಶಲ್ಯ ಇದೆಯಾ, ಅದನ್ನು ಮಾಡ್ತಕ್ಕಂಥ ತಾಕತ್ತು ಇದೆಯಾ, ಸೂಕ್ಷ್ಮ ಶಕ್ತಿ ಇದೆಯಾ, ಬೌದ್ಧಿಕತೆ ಇದೆಯಾ, ಅಥವಾ ನಿನಗೆ ಅದನ್ನು ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆಯಾ, ವಿವೇಕ ಇದೆಯಾ, ಅವೆಲ್ಲವೂ ಪರಿಗಣಿಸಲ್ಪಡ್ತದೆ ಸ್ಕಿಲ್ ಅಂತ ಹೇಳಿದಾಗ. ಇನ್ನೊಂದು ರೀತಿಯಲ್ಲಿ ನಾನು ಸ್ಕಿಲ್ ಅಂತೇಳಿ ಹೇಳಬೇಕಾದ್ರೆ, ಆ ಸ್ಕಿಲ್ ಹೇಗಿರುತ್ತೆ ಅಂತ ಹೇಳಿದರೆ, ಈಗ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ, ನಾನು ದೊಡ್ಡ ಆಫೀಸರೇನೆ, IAS ಆಫೀಸರ್ ಇರ್ಬೋದು, ಆದರೆ ಕಾರ್ ಕೆಟ್ಟೋಗ್ತದೆ. ಕಾರ್ ಕೆಟ್ಟೋದಾಗ ನಾನು ಕಾರನ್ನು ರಿಪೇರಿ ಮಾಡಲಿಕ್ಕೆ ಬರ್ತದಾ? ಬರೋದಿಲ್ಲ. ಅದಕ್ಕೆ ಕಾರ್ ಮೆಕ್ಯಾನಿಕ್ಕನ್ನೇ ನಾವು ಕರೆಸ್ಬೇಕಾಗ್ತದೆ. ಮೆಕ್ಯಾನಿಕ್ ಬಂದು 5 ನಿಮಿಷದಲ್ಲಿ ಅವ್ನು ರೆಡಿ ಮಾಡಿ ಅದೇ ಹೋಗ್ಬಿಡ್ತಾನೆ. ಹಾಗಾಗಿ ಅದು ಅವನ ಸ್ಕಿಲ್ಲು. IAS ಸ್ಕಿಲ್ಲೇ ಬೇರೆ, ಅವನ ಮೆಕ್ಯಾನಿಕ್ ಸ್ಕಿಲ್ಲೇ ಬೇರೆ ಇರ್ತದೆ. ಹಾಗಾಗಿ ಸ್ಕಿಲ್ ಅಂದರೆ ಆಯಾ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥದ್ದು ಸ್ಕಿಲ್ ಅಂತ ಹೇಳಿದರೆ. ಅಂದರೆ ಅದನ್ನು ಗುರುತಿಸುವ ಶಕ್ತಿ, ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಶಕ್ತಿ ಇರಬೇಕಾಗ್ತದೆ. ಹಾಗಾಗಿ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡದೆ ಪರಿಹಾರಾತ್ಮಕವಾಗಿ ನೋಡುವ ದೃಷ್ಟಿಕೋನ ಮತ್ತು ಶಕ್ತಿ, ಪರಿಣಿತಿಯನ್ನು ನಾವು ಸ್ಕಿಲ್ ಅಂತೇಳಿ ಕರಿತೀವಿ. ಹಾಗಾಗಿ ಈಗ ಉದಾಹರಣೆಗೆ ಇನ್ನೊಂದು ಹೇಳೋದಾದರೆ, ಕತ್ತಿ ವರ್ಷ ಇದೆ, ಹಾಗೆಯೇ ರೆಸ್ಲಸ್ ಇರ್ತಾರೆ, ಅಂದರೆ ಕುಸ್ತಿಪಟುಗಳಿರ್ತಾರೆ. ಅವರಿಬ್ಬರು ಜಗಳಾಡಿದ್ರಂತೆ, ನಾನು ದೊಡ್ಡವನು ಅಂತೇಳಿ. ಸರಿ, ರಾಜನ ಹತ್ರ ಹೋದ್ರಂತೆ. ರಾಜನ ಹತ್ರ ಹೋದಿ, ನೀವು ನನಗೆ ನ್ಯಾಯದಾನ ಮಾಡಬೇಕು ಅಂತ ಹೇಳಿದ್ರಂತೆ. ನೋಡಿ, ಕತ್ತಿ ವರ್ಷವನ್ನು ಹೇಳ್ತಾನೆ ನಾನು ದೊಡ್ಡವನು ಅಂತ. ಹಾಗಾಗಿ ಇವನು ಕುಸ್ತಿ ಮಾಡೋನು ಹೇಳ್ತಾನೆ ನಾನು ದೊಡ್ಡವನು, ನನಗೆ ಪ್ರಶಸ್ತಿ ಕೊಡಿ ಅಂತ. ಆಗ ರಾಜ ಹೇಳ್ತಾನೆ, ಕತ್ತಿ ವರ್ಷವನು ಶ್ರೇಷ್ಠ, ಮಲ್ಲ ಯುದ್ಧ ಮಾಡೋನು ಶ್ರೇಷ್ಠ. ಯಾಕೆಂದರೆ ಅವನ ಕ್ಷೇತ್ರದಲ್ಲಿ ಶ್ರೇಷ್ಠ, ನಿನ್ನ ಕ್ಷೇತ್ರದಲ್ಲಿ ನೀನು ಶ್ರೇಷ್ಠ. ಸೊ ವಿ ಕೆನಾಟ್ ಕಂಪೇರ್ ಅಂತ. ನೀವಿಬ್ಬರನ್ನ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಹೋಲಿಕೆ ಮಾಡೋದು ಯಾವುದರಲ್ಲಿ? ಕತ್ತಿ ವರ್ಷ ಇದ್ದಾಗ ಹೋಲಿಕೆ ಮಾಡ್ತೀವಿ, ಮಲ್ಲ ಯುದ್ಧ ಮಾಡೋನ ಜೊತೆಯಲ್ಲಿ ಹೋಲಿಕೆ ಮಾಡ್ತೀವಿ ಹೊರತು ನಿಮ್ಮಿಬ್ಬರ ನಡುವೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕ್ಷೇತ್ರಗಳು ಬೇರೆ ಬೇರೆ. ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ಮತ್ತು ಪರಿಣಿತಿಯನ್ನು ನಾವು ಸ್ಕಿಲ್ ಅಂತ ಕರಿತೀವಿ. ಹೀಗೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಒಂದು ಜ್ಞಾನ ಬೇಕು, ಇನ್ನೊಂದು ಪರಿಣಿತಿ ಸ್ಕಿಲ್ ಬೇಕು. ಪರಿಣಿತಿ ಸ್ಕಿಲ್ ಜೊತೆಗೆ ಎಂಪವರ್ಮೆಂಟ್ ಅಂತೇಳಿ ಕರಿತೀವಿ, ಸಾಹಸ ಮತ್ತು ತಾಕತ್ತು ಅಂತೇಳಿ ಕರಿತೀವಿ. ಅದನ್ನು ಎಬಿಲಿಟಿ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ. ಹಾಗೆ ಎಬಿಲಿಟಿ ಅಂತ ಹೇಳಿದರೆ ನನಗೊಂದು ಕೆಲಸ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಬಾಬರು ಸಹಿತ ನಮ್ಗೆ ಹೇಳ್ತಿರ್ತಾರೆ, ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್ ಅಂತೇಳಿ. ಹಿಮ್ಮತ್ತೆ ಬಚ್ಚೆ ಅಂದ್ರೇನು, ಮೊದಲು ನೀನು ಸಾಹಸದ ಹೆಜ್ಜೆಯನ್ನು ಇಡು, ಆಮೇಲೆ ಬೇಕಾದರೆ ನಾನು ಸಹಾಯ ಮಾಡ್ತೀನಿ ಅಂತ. ಬಾಬಾ ಈಗ ಹೇಳೋದಿಲ್ಲ ಹಿಮ್ಮತ್ತೆ ಮದದೇ ಬಾಪ್ ಹಿಮ್ಮತ್ತೆ ಬಚ್ಚೆ ಅಂತ ಹೇಳೋದಿಲ್ಲ. ನೀವು ನಾನು ಸಹಾಯ ಮಾಡ್ತೀನಿ ನೀವು ಮಾಡಿ ಅಂತ ಹೇಳೋದಿಲ್ಲ. ನೀವು ಸಾಹಸದ ಹೆಜ್ಜೆಗಳನ್ನು ಇಡಿ. ನೀವು ಸಾಹಸದ ಹೆಜ್ಜೆಗಳನ್ನ ಇಟ್ಟಾಗ ನಾನು ನಿಮಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು, ಶಕ್ತಿಯನ್ನು ನಾನು ರೂಪಿಸ್ತೀನಿ. ನೀನು ಭಾಷಣ ಮಾಡಲಿಕ್ಕೆ ಹೋಗ್ತೀಯಾ, ನೀನು ಅಧ್ಯಾಪನ ಮಾಡು, ಆಗ ನಾನು ಅಧ್ಯಾಪನ ಮಾಡ್ತಕ್ಕಂಥ ಸಾಮರ್ಥ್ಯ ಕೊಡ್ತೀನಿ. ನೀನು ಅಧ್ಯಾಪನನೇ ಮಾಡೋದಿಲ್ಲ ಅಂದಮೇಲೆ ನಾನು ಸಾಮರ್ಥ್ಯ ಹೇಗೆ ಕೊಡಲಿ? ನೀನು ಹೆಜ್ಜೆಯನ್ನೇ ಇಡೋಲ್ಲ ಅಂದಮೇಲೆ ನಾನು ಮುನ್ನಡೆಸ್ಕೊಂಡು ಹೇಗೆ 1000 ಹೆಜ್ಜೆ ಮುನ್ನಡೆಸ್ಕೊಂಡು ಹೇಗೆ ಹೋಗಲಿ? ಹಾಗಾಗಿನ ನಾವು ಇಲ್ಲಿ ಪರಿಣಿತಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಎಬಿಲಿಟಿ, ಸಾಹಸದ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್, ಅನುಭವ ಅಂತೇಳಿ ಕರಿತೀವಿ. ಹಾಗಾಗಿ ಈ 4 ಸಹಿತವಾಗಿ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಬೇಕಾಗಿರತಕ್ಕಂಥ ಮೌಲ್ಯಗಳು ಅಂತೇಳಿ ನಾನಾದರೂ ಭಾವಿಸ್ತಾನೆ. ಇವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ನಮಸ್ಕಾರ.